ಹಲೋ ಎವ್ರಿವನ್. ಇವತ್ತು ನಾನು ಮ್ಯಾಕ್ರೋನಿ ಥ್ರೆಡ್ ಮಲ್ಟಿ ಕಲರ್ ಮ್ಯಾಕ್ರೋನಿ ಥ್ರೆಡ್ ಯೂಸ್ ಮಾಡಿ ಒಂದು ಪರ್ಸ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಇಷ್ಟು ಪಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಯಾವ ಸ್ಟಿಚ್ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಸಿಂಗಲ್ ಕ್ರೋಚೆಟ್ ಅನ್ನು ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ದಾರ ತಕ್ಕೋಬೇಕು. ನೋಡಿ, ಹೀಗೆ ಬ್ಯಾಕ್ ಸೈಡ್ ಲೂಪಲ್ಲಿ ಹಾಕಿ ನಾವು ಸಿಂಗಲ್ ಕ್ರೋಚೆಟ್ ಮಾಡ್ತಾ ಇರ್ತೀವಿ. ದಾರ ಸ್ವಲ್ಪ ದಪ್ಪ ಇರುತ್ತೆ, ಉಲನ್ ಥರ ಇದು ಸಾಫ್ಟ್ ಇರಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ನೀವು ಆದಷ್ಟು ಸ್ವಲ್ಪ ಟೈಟಾಗಿ ಮಾಡಿದ್ರೇ ಒಳ್ಳೆಯದು. ಲೂಸ್ ಬಿಟ್ಟರೆ ಅದು ಡಿಸೈನ್ ನಿಮಗೆ ಚೆನ್ನಾಗಿ ಬರಲ್ಲ. ಸೊ ನೋಡಿ, ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಚೆಟ್, ಓಕೆ, ರೀತಿ ಸಿಂಗಲ್ ಕ್ರೋಚೆಟ್ ಹಾಕ್ಕೊಂಡು ನಾನೊಂದು ಲೈನ್ ಫುಲ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ತಗೊಂಡು ಹೀಗೆ ತಗೊಂಡು ಮತ್ತೆ ಎರಡು ಲೂಪಿಂದ ಹೊರಗಡೆ ತಗೋಬೇಕು. ಓಕೆ, ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗ್ತಾ ಬರುತ್ತೆ. ಸೊ ನೋಡಿ, ಬೇರೆ ಕಲರ್ ಸ್ಟಾರ್ಟ್ ಆಯ್ತು ಇವಾಗ. ಸೊ ದಿಸ್ ಈಸ್ ಅ ವೆರಿ ನೈಸ್ ಥ್ರೆಡ್ ಅಂತ ಹೇಳ್ಬೋದು. ತುಂಬ ಮಲ್ಟಿ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದು ಥ್ರೆಡ್ಗಳನ್ನು ನಾನು ಯೂಸ್ ಮಾಡಿದ್ರೆ. ಈ ರೀತಿ ಬ್ಯಾಗ್ಗಳು ತುಂಬ ಲುಕ್ ಇದೆ. ಈಗ ಈ ಮಧ್ಯದಲ್ಲಿ ಬಂದಾಗ ಒಂದೇ ಚೈನಲ್ಲಿ ನಾನು 3 ಮಾಡಬೇಕು. 3 ಐ ಹ್ಯಾವ್ ಟು ಡೂ ಹಿಯರ್. ಸಿ 1 ಐ ಡಿಡ್, ಇದು ಎರಡನೇದ್ದು, ಇದು ಬಂದ್ಬಿಟ್ಟು ಮೂರನೇದು. ಸೊ ಇನ್ 1 ಚೈನ್ ಐ ಶುಡ್ ಡೂ 3. ಆವಾಗ ನಿಮಗೆ ಇದು ಹೋಲ್ ಥರ ಬರುತ್ತೆ, ಒಂದು ಡಿಸೈನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ 3 ಆದಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಸೇಮ್ ಕಂಟಿನ್ಯೂ ಮಾಡೋದು. ಸಿಂಗಲ್ ಕ್ರೋಶೆಟ್ ಅಪ್ ಟು ಈ ಎಂಡ್ ತನಕ ಬರೋದು.